ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸಿದ್ದೇಶ್ ಮಾಯಣ್ಣನವರಂತ ಹೇಳಿ. ಎಲ್ಲರಿಗೂ ನನ್ನ ಚಾನಲ್ ಆದಂತಹ ಕನಸು ಕ್ಲಾಸಸ್ಗೆ ಸ್ವಾಗತ. ಇವತ್ತಿನ ದಿನ ಫ್ರೆಂಡ್ಸ್ ನಾನು ಏನು ಮಾಡ್ಲಿಕ್ಕೆ ಹೊರಟಿದ್ದೀನಿಪ್ಪ ಅಂತಂದರೆ ಜೀವಕೋಶ ಅಥವಾ ಇಂಗ್ಲೀಷ್ ಒಳಗೆ ಸೆಲ್ ಅಂತ ಕರೆಯುವಂತಹ ಕಾನ್ಸೆಪ್ಟಿನ ಬಗ್ಗೆ ಸ್ವಲ್ಪ ಮಾಹಿತಿನ ಹೇಳಲಿಕ್ಕೆ ಹೊರಟಿದ್ದೀನಿ. ಇವತ್ತಿಂದ ನೆಕ್ಸ್ಟ್ ಏನಾಗುತ್ತಪ್ಪ ಅಂತಂದ್ರೆ ನೆಕ್ಸ್ಟ್ ದಿನಗಳಲ್ಲಿ ಇದೇ ಕಂಪ್ಲೀಟಾಗಿ ಜೀವಕೋಶ ಇಂದ ಸ್ಟಾರ್ಟ್ ಆಗಿ ಕಂಪ್ಲೀಟ್ ಒಬ್ಬ ಮನುಷ್ಯನ ದೇಹದ ಬಗ್ಗೆ ನಾನು ಏನು ಮಾಡಿಕೊಟ್ಟಿದ್ದೀನಿ, ಎಕ್ಸ್ಪ್ಲೇನ್ ಮಾಡಿಕೊಟ್ಟಿದ್ದೀನಿ. ಅದೆಲ್ಲ ಎಕ್ಸಾಮ್ಗಳಲ್ಲೂ ಕೂಡ ತುಂಬ ಇಂಪಾರ್ಟೆಂಟ್ ಆಗಿರ್ತೈತಿ. ಜೀವಶಾಸ್ತ್ರ ಅನ್ನೋದು ಟಫ್ ಅಂತಂತೇಳಿ ತುಂಬ ಜನ ತಿಳ್ಕೊಂಡಿರ್ತೀರಿ, ಸೈನ್ಸ್ ಅನ್ನೋದೇ ಟಫ್ ಅಂತ ತಿಳ್ಕೊಂಡಿರ್ತೀರಿ. ಬಟ್ ತುಂಬ ಈಸಿ. ನಾನು ಇವತ್ತಿನ ದಿನ ಏನು ಮಾಡ್ತಿದ್ದೀನಪ್ಪ ಅಂತಂದರೆ ನಿಮಗೆ ಸೈನ್ಸ್ನ ಕನ್ನಡದಲ್ಲಿ ಆರ್ಟ್ಸ್ ಹುಡುಗರು ಕೂಡ ಸೈನ್ಸ್ ಏನಾಗಬೇಕು ಅಂದ್ರೆ ಅರ್ಥ ಆಗಬೇಕು, ಆ ರೀತಿ ಹೇಳಿಕೊಟ್ಟಿದ್ದೀನಿ. ಇವತ್ತು ನಾನು ತಗೊಂಡಿರೋ ಟಾಪಿಕ್ ಏನಪ್ಪ ಅಂದ್ರೆ ಜೀವಕೋಶ ಅಂತಂದ್ರೆ ಸೆಲ್. ಸರಿನಾ? ನಾವು ಸೆಲ್ನ ಏನಂತ ಕರಿತೀವಪ್ಪ ಅಂತಂದ್ರೆ ಮೊದಲನೇದಾಗಿ ನಾವು ಸೆಲ್ನ ಒಂದು ಮೂಲ ಘಟಕ, ಜೀವಿಯ ಮೂಲ ಘಟಕ ಅಂತ ಕರಿತೀವಿ. ಅಂತಂದ್ರೆ ಬೇಸಿಕ್ ಯೂನಿಟ್, ಇಂಗ್ಲಿಷ್ ಒಳಗೆ ಬೇಸಿಕ್ ಯೂನಿಟ್. ಸೆಲ್ನ ನಾವು ಏನಂತ ಕರಿತೀವಪ್ಪ ಅಂತಂದ್ರೆ ಮೂಲ ಘಟಕ ಅಂತ ಕರಿತೀವಿ. ಮೂಲ ಘಟಕ ಅಂತಂದ್ರೆ ಅರ್ಥ ಏನಪ್ಪಾ ಅಂತಂದ್ರೆ ಎಲ್ಲರೂ ನೋಡಿರ್ತೀರಿ, ನಾವು ಬಿಲ್ಡಿಂಗ್ಗಳನ್ನ ಕಟ್ಟಲಿಕ್ಕೋಸ್ಕರ ಏನ್ ಮಾಡ್ತೀವಿ, ಇಟಿಗೆಗಳನ್ನ ಏನ್ ಮಾಡ್ತೀವಿ ಒಂದರ ಮೇಲೊಂದು ಇಟ್ಕೊಂತ ಹೋಗ್ತೀವಿ. ಸೊ ಅಲ್ಲಿ ಇಟಿಗೆಗಳನ್ನ ನಾವು ಏನಂತ ಕನ್ಸಿಡರ್ ಮಾಡ್ಬೇಕಪ್ಪ ಅಂದ್ರೆ ಒಂದು ಬಿಲ್ಡಿಂಗಿನ ಮೂಲ ಘಟಕಗಳು ಏನು, ಇಟ್ಟಿಗೆಗಳು. ಈ ಇಟ್ಟಿಗೆಗಳಿದಾವಲ್ಲ ಇವು ಏನು ಒಂದು ಕಟ್ಟಡದ ಮೂಲ ಘಟಕಗಳು ಏನು, ಇಟ್ಟಿಗೆ. ಅದೇ ತರ ನಮ್ಮ ದೇಹ ರಚನೆ ಆಗ್ಬೇಕು ಅಂತಂದ್ರೆ, ಈ ತರ ಒಂದು ಜೀವಿಯ ಕಂಪ್ಲೀಟ್ ದೇಹ ರಚನೆ ಆಗ್ಬೇಕಪ್ಪ ಅಂತಂದ್ರೆ ಅಲ್ಲಿ ಮೂಲ ಘಟಕಗಳು ಯಾವಾಗಿರ್ತಾವ ಅಂತಂದ್ರೆ ಸೆಲ್ಗಳಾಗಿರ್ತಾವ. ಇವಾಗ ನೀವು ಈ ಚಿತ್ರ ನೋಡ್ತಿರ್ಬೋದು, ಆಯ್ತಾ? ಈ ಚಿತ್ರದಲ್ಲಿ ನಾನು ಏನ್ ಮಾಡಿದ್ದೀನಿ ಅಂದ್ರೆ ಕೆಂಪು ಡಾಟ್ಗಳನ್ನ ಇಟ್ಟಿದ್ದೀನಿ. ಅದೇ ತರ ಅವು ಒತ್ತೊತ್ತಾಗಿರ್ತಾವೆ. ಆಕ್ಚುಲಿ ಕಾಣಿಸ್ತಾ ಇಲ್ಲ ತರ, ಬಟ್ ಅವು ಒತ್ತೊತ್ತಾಗಿರ್ತಾವೆ. ಸೆಲ್ಗಳೇನಾಗಿರ್ತಾವೆ ಒತ್ತೊತ್ತಾಗಿರ್ಕೊಂಡು ನಮ್ಮ ದೇಹದ ಒಂದು ರಚನೆಯನ್ನ ಮಾಡಿರ್ತಾವೆ. ಮೂಲ ಘಟಕಗಳಾಗಿರ್ತಾವೆ. ಅವುಗಳನ್ನ ನಾವೇನಂತ ಮಾಡಿರ್ತೇವೆ ಅಂದ್ರೆ ಅಲ್ಲಿಗೆ ಸೆಲ್ಗಳನ್ನ ನಾವು ಮೂಲ ಘಟಕ. ಯಾವ್ದಾದ್ರೆ ಜೀವಿಯ ಮೂಲ ಘಟಕ ಯಾವುವು? ಸೆಲ್ಗಳು ಅಂದ್ರೆ ಜೀವಕೋಶಗಳು. ಸರಿನಾ? ದೆನ್ ನಾವು ಇನ್ನೊಂದು ಡೆಫಿನೇಷನ್ ಅಲ್ಲಿ ಮೆನ್ಷನ್ ಮಾಡ್ತೀವಿ, ಜೀವಕೋಶ ಜೀವಿಯ ರಚನಾತ್ಮಕ ಮತ್ತು ಕ್ರಿಯಾತ್ಮಕ ಘಟಕ ಅಂತ ಕರಿತೀವಿ. ಏನು? ರಚನಾತ್ಮಕ ಮತ್ತು ಕ್ರಿಯಾತ್ಮಕ. ಏನು? ರಚನಾತ್ಮಕ ಮತ್ತು ಕ್ರಿಯಾತ್ಮಕ. ಮೊದಲನೇದಾಗಿ ನಾವು ರಚನಾತ್ಮಕ ಅಂತ ತಗೊಳ್ಳೋಂತ, ಆಯ್ತಾ? ಈಗ ಒಂದು ಜೀವಿ ಅಂದ್ರೆ ನಾನು ತಗೋರಿ, ನನ್ನ ದೇಹದ ರಚನೆ ಅಂತಂದ್ರೆ ನನ್ನ ಕೈ ಇದೇ ರೀತಿ ಇರಬೇಕು, ನನ್ನ ಕಿವಿಗಳು ಇದೇ ರೀತಿ ಇರಬೇಕು, ನನ್ನ ಮೂಗು ಇದೇ ರೀತಿ ಇರಬೇಕು ಅನ್ನೋದನ್ನ ನಿರ್ಧರಿಸೋದು ಮತ್ತು ಅದಕ್ಕೆ ಕಾರಣೀಭೂತರಾಗಿರೋದು ಯಾವುದು? ಜೀವಕೋಶ. ಅಂದ್ರೆ ಜೀವಕೋಶ ಏನಾಯ್ತು ಅಲ್ಲಿಗೆ ರಚನಾತ್ಮಕ, ದೇಹದ ರಚನೆ ಹೇಗಿರ್ಬೇಕು ಅನ್ನೋದನ್ನ ಡಿಸೈಡ್ ಮಾಡೋದು ಯಾವುದು? ಜೀವಕೋಶ, ಮೂಲ ಘಟಕವಾದಂತಹ ಜೀವಕೋಶ. ಸರಿನಾ? ಹಾಗಿದ್ಮೇಲೆ ಕ್ರಿಯಾತ್ಮಕ ಅಂದ್ರೆ ಏನು? ಇಲ್ಲಿ ಕ್ರಿಯಾತ್ಮಕ ಅಂತಿದೆ, ಹೌದಾ? ಕ್ರಿಯಾತ್ಮಕ ಅಂತಂದ್ರೆ ಏನಪ್ಪಾ ಅಂತಂದ್ರ ಕೆಲವು ಕ್ರಿಯೆಗಳನ್ನ ನಮ್ಮ ದೇಹದಲ್ಲಿ ಮಾಡ್ತಕ್ಕಂಥದ್ದು. ಕೆಲವು ಕ್ರಿಯೆಗಳು ಅವ್ಯಾವಪ್ಪ ಅಂತಂದ್ರೆ ಟ್ರಾನ್ಸ್ಪೋರ್ಟೇಷನ್ ಮತ್ತು ಡೈಜೆಷನ್ ಅಂತಂದ್ರೆ ಸಾಗಾಣಿಕೆ, ಮತ್ತು ಏನಪ್ಪಾ ಅಂತಂದ್ರೆ ಜೀರ್ಣಕ್ರಿಯೆ. ಹಲವಾರು ಕಾರ್ಯಗಳನ್ನ ಏನ್ ಮಾಡ್ತಪ್ಪ ಅಂದ್ರೆ ಜೀವಕೋಶ ನಮ್ಮ ದೇಹದಲ್ಲಿ ಮಾಡುತ್ತೆ. ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಇದ್ರ ಬಗ್ಗೆನೇ ಒಂದು ಕ್ಲಾಸ್ ಮಾಡ್ತೀನಿ. ಅಂದ್ರೆ ಅದು ಫಂಕ್ಷನ್ಸ್ ಏನಿದೆ ಮತ್ತು ಅದರದ್ದು ಸ್ಟ್ರಕ್ಚರ್ ಏನಿದೆ ಅಂತ ಹೇಳಿ ಅದ್ರ ಬಗ್ಗೆ ಇನ್ನೂ ಸಪ್ರೇಟ್ ಕ್ಲಾಸ್ ಮಾಡ್ತೀನಿ. ಮುಂದಿನ ಕ್ಲಾಸಲ್ಲಿ ಹೇಳ್ತೀನಿ ಅದ್ರ ಬಗ್ಗೆ. ಸರಿನಾ? ಇವಾಗ ನಾವೇನು ತಿಳ್ಕೊಳ್ಳೋಣ, ರಚನಾತ್ಮಕ ಅಂದ್ರೆ ಏನು, ಕ್ರಿಯಾತ್ಮಕ ಅಂದ್ರೆ ಅರ್ಥ ಆಗಿರ್ಬೇಕು ಅಂತ ಅನ್ಕೊಂಡಿದ್ದೀನಿ. ಸರಿನಾ? ಹಾಗಿದ್ರೆ ನಾವು ಎಲ್ಲಾ ಒಂದು ಅಧ್ಯಯನಗಳಿಗೂ ಕೂಡ ಒಂದು ಸಪ್ರೇಟ್ ಆಗಿ ಹೆಸರು ಕೊಟ್ಟಿರ್ತೀವಿ. ಇವಾಗ ಓರಿಯಂಟಾಲಜಿ ಅಂತಂದ್ರೆ ನಾವು ಪಕ್ಷಿಗಳ ಅಧ್ಯಯನ ಈ ತರ ಅನ್ಕೊಂಡಿರ್ತೇವೆ, ಅದಿಲ್ಲ. ದೆನ್ ಈ ಜೀವಕೋಶ ಅಥವಾ ಸೆಲ್, ಸ್ಟಡಿ ಆಫ್ ಸೆಲ್ ಅಂದ್ರೆ ಏನು? ಸ್ಟಡಿ ಆಫ್ ಸೆಲ್ಲಿಗೆ ಅಂತ ಕರಿತೀವಿ. ಸೆಲ್ಲಿನ ಬಗ್ಗೆ ಅಧ್ಯಯನ ಮಾಡ್ಲಿಕ್ಕೆ ಅಂತ ಕರಿತೀವಪ್ಪ ಅಂತಂದ್ರೆ ನಾವು ಸೈಟೋಲಜಿ ಅಂತ ಕರಿತೀವಿ. ಏನ್ ಕರಿತೀವಿ? ಸೈಟೋಲಜಿ. ಸೈನ್ಸ್ ಅಲ್ಲಿ ಸೆಲ್ ಅಂದ್ರೆ ಸೈಟೋಲಜಿ ಅಂತ ಆಯ್ತಾ? ಸರಿನಾ? ಇಲ್ಲಿ ಮೊದಲು ಜೀವಕೋಶವನ್ನ ಕಂಡು ಹಿಡಿದವ್ರು ಯಾರು? ಆಯ್ತಾ? ಜೀವಕೋಶ ಅನ್ನೋದು ಭೂಮಿ ಮೇಲೆ ಬಂದು 4 ದಶಲಕ್ಷ ವರ್ಷಗಳೇ ಆಗಿದೆ. ಸರಿನಾ? 4 ದಶಲಕ್ಷ ವರ್ಷಗಳಾಗಿದೆ. ಬಟ್ ಜೀವಕೋಶ ಅನ್ನೋದು ಇದೆ ಅನ್ನೋದನ್ನ ಮೊದಲು ಕಂಡುಹಿಡಿದವ್ರು ಯಾರು? ಮೊದಲು ಕಂಡುಹಿಡಿದವ್ರು ಯಾರಪ್ಪ ಅಂದ್ರೆ ರಾಬರ್ಟ್ ಹುಕ್ ಅವರು. ಏನ್ ಮಾಡ್ತಾರೆ? ರಾಬರ್ಟ್ ಹುಕ್ ಅವರು 1665ರಲ್ಲಿ ಒಂದು ಮರದ ತೊಗಟೆಯನ್ನು ತಗೊಂತಾರೆ. ಒಂದು ಮರದ ತೊಗಟೆಯನ್ನು ತಗೊಂತಾರೆ. ಸರಿನಾ? ಈ ಮರದ ತೊಗಟೆಯನ್ನ ಅವ್ರು ಏನ್ ಮಾಡ್ತಾರಪ್ಪ ಅಂತಂದ್ರೆ ಒಂದು ಮೈಕ್ರೋಸ್ಕೋಪ್ ಇರುತ್ತೆ. ಸರಿ, ಆ ಮೈಕ್ರೋಸ್ಕೋಪ್ ಅಡಿಯಲ್ಲಿ ಈ ಮರದ ತೊಗಟೆ ಇಟ್ಟಾಗ ಇಷ್ಟೇ ಭಾಗವನ್ನು ಇಟ್ಟಿದ್ದಾರೆ ಅಂತ ನೀವು ಕನ್ಸಿಡರ್ ಮಾಡಿ. ಸರಿನಾ? ಇಷ್ಟು ಸಣ್ಣ ಭಾಗವನ್ನು ತಗೊಂಡೋಗಿ ಮೈಕ್ರೋಸ್ಕೋಪ್ ಅಡಿಯಲ್ಲಿ ಇಟ್ಟಾಗ ಆ ಮೈಕ್ರೋಸ್ಕೋಪ್ ಅಲ್ಲಿ ಅವ್ರಿಗೆ ಏನ್ ಮಾಡಿಸ್ತು? ಈ ತರ ಒಂದು ರಚನೆ ಕಾಣಿಸ್ತು. ಅಲ್ಲಿ ಏನಾಯ್ತಪ್ಪ ಅಂದ್ರೆ ಅವ್ರಿಗೆ ಸಣ್ಣದೊಂದು ತೊಗಟೆ ಒಳಗ ಮತ್ತೆ ಸಣ್ಣದಂತ ಏನ್ ಮಾಡಿದ್ರು? ಕೋಣೆಗಳು ಕಂಡು. ಸರಿನಾ? ಅದಕ್ಕೆ ಅವ್ರು ಏನ್ ಮಾಡಿದ್ರಪ್ಪ ಅಂತಂದ್ರ
ಈ ಸಣ್ಣ ಕೋಣೆಗಳು, ಒಂದೊಂದು ಸಣ್ಣ ಕೋಣೆಗಳು ಕೂಡ ಒಂದೊಂದು ಸೆಲ್ ಅಂತ ಪರಿಗಣಿಸಿ ಇದಕ್ಕೆ ಸೆಲ್ ಅಂತ ಹೆಸರು ಕೊಟ್ಟರು. ಅಲ್ಲಿಗೆ ಸೆಲ್ ಸೆಲ್ ಅಂತಂದ್ರೆ ಏನಪ್ಪಾ ಅಂದ್ರೆ ಚಿಕ್ಕ ಕೋಣೆ ಅಂತ ಹೇಳಿ, ಒಂದು ಚಿಕ್ಕ ಕೋಣೆಗೆ ನಾವು ಸೆಲ್ ಅಂತ ಕರಿತೀವಿ, ಸರಿನಾ. ಅಂತ ಸಾವಿರಾರು ಸೆಲ್ಗಳು ಸೇರಿರುತ್ತಪ್ಪ ಅಂತಂದ್ರೆ ಒಂದು ರಚನೆ ಆಗಿರುತ್ತೆ, ಸರಿನಾ. ಅರ್ಥ ಆಗಿರ್ಬೇಕು ಅಂತ ಅನ್ಕೊಂಡಿದ್ದೀನಿ. ಸರಿ, ಏನಾಯ್ತಪ್ಪ ಅಂದ್ರೆ ರಾಬರ್ಟ್ ಹುಕ್ ಅವರು ಮೊದಲನೇದಾಗಿ ಸೆಲ್ನ ಕಂಡುಹಿಡಿದ್ರು ಯಾರು? ರಾಬರ್ಟ್ ಹುಕ್ ಅವರು. ಸರಿ ಆಗಿದ್ರೆ ರಾಬರ್ಟ್ ಹುಕ್ ಅವರಾಗ ಆಗಿದ್ರೆ ಸೆಲ್ಲಿನ ಪಿತಾಮಹ, ಜೀವಕೋಶದ ಪಿತಾಮಹ, ಹೂ ಇಸ್ ದಿ ಫಾದರ್ ಆಫ್ ಸೆಲ್ ಅಂತ ಕೇಳಿದಾಗ ನಾವೇನು ಅನ್ಬೋದಾಗಿತ್ತು? ರಾಬರ್ಟ್ ಹುಕ್ ಅನ್ಬೋದಾಗಿತ್ತು. ಯಾಕಂತಂದ್ರೆ ಮೊದಲು ಕಂಡುಹಿಡಿದವರು ರಾಬರ್ಟ್ ಹುಕ್, ಹೌದಾ. ಬಟ್ ನಾವೇನ್ ಮಾಡಿದ್ವಿ, ಲೀವನ್ ಹುಕ್ ಅಂತದ್ರಲ್ಲ, ಅವರನ್ನ ಏನ್ ಮಾಡಿದ್ವಿ ಅಂದ್ರೆ ಪಿತಾಮಹ ಅಂತ ಕರಿದ್ವಿ. ಸೆಲ್ಲಿನ ಪಿತಾಮಹ ಯಾರಂತ ಕರಿದ್ವಿ ನಾವು? ಲೀವನ್ ಹುಕ್ ಅವ್ರನ್ನ. ಕಾರಣ ಏನಿರ್ಬೋದು? ಕಾರಣ ಏನಪ್ಪಾ ಅಂತಂದ್ರ ರಾಬರ್ಟ್ ಹುಕ್ ಅವರು ಈ ತರ ಸೆಲ್ ಅನ್ನೋದು ಇರ್ಬೋದು, ಅಲ್ಲ ಇದೆ, ಈ ತರ ಸೆಲ್ ಅನ್ನೋದು ಈ ತರ ಇದೆ ಅಂತ ಹೇಳಿದ್ರೆ ಅಷ್ಟೇ. ಬಟ್ ನಿಜವಾದ ಒಂದು ಸ್ಟ್ರಕ್ಚರ್ ಮತ್ತೆ ನಿಜವಾದ ಸೆಲ್ಲಿನ ರೂಪವನ್ನು ತೋರಿಸಿಕೊಟ್ಟವ್ರು ಯಾರಪ್ಪ ಅಂದ್ರೆ ಲೀವನ್ ಹುಕ್ ಅವರು. ಇವ್ರು ಏನ್ ಮಾಡಿದ್ರಪ್ಪ ಅಂದ್ರೆ ಸೂಕ್ಷ್ಮ ದರ್ಶಕ ಅಂತಂದ್ರ ಸುಧಾರಿಸಿದ ಅಂತಂದ್ರೆ ಹೆಂಗಪ್ಪ ಅಂತಂದ್ರೆ ವೆಲ್ ಡೆವಲಪ್ಡ್ ಆದಂತಹ ಒಂದು ಮೈಕ್ರೋಸ್ಕೋಪ್ ಒಳಗೆ ಏನ್ ಮಾಡಿದ್ರು, ಜೀವಕೋಶಗಳನ್ನ ಚೆಕ್ ಮಾಡಿ ಅದರ ರೂಪಗಳನ್ನ ಕರೆಕ್ಟ್ ಆಗಿ ಹೇಳಿದ್ರು. ಇವ್ರು ಇದೆ ಅಂತ ಅಷ್ಟೇ ಅಸಂಪ್ಷನ್ ಕೊಟ್ಟರು, ಬಟ್ ಇವ್ರು ಅದನ್ನ ಕ್ಲಿಯರ್ ಕಟ್ ಆಗಿ ಹೇಳಿದ್ರು. ಸೊ ನಾವ್ ಏನ್ ಮಾಡ್ತೀವಿ, ಲೀವನ್ ಹುಕ್ ಅವ್ರನ್ನ ಪಿತಾಮಹ, ಜೀವಕೋಶದ ಪಿತಾಮಹ, ಯಾರು? ಲೀವನ್ ಹುಕ್ ಅವರು ಜೀವಕೋಶದ ಪಿತಾಮಹ ಅಂತ ಕರೆದ್ರು, ಸರಿನಾ. ಇವರು ಆ ತರ ಒಂದು ವೆಲ್ ಡೆವಲಪ್ಡ್ ಮೈಕ್ರೋಸ್ಕೋಪ್ ನ ಡೆವಲಪ್ ಮಾಡಿದಕ್ಕೋಸ್ಕರ ಇವರಿಗೆ ಇನ್ನೊಂದು ಹೆಸರು ಕೊಟ್ರು, ಏನಂದ್ರ ಸೂಕ್ಷ್ಮ ಜೀವಶಾಸ್ತ್ರದ ಪಿತಾಮಹ, ಫಾದರ್ ಆಫ್ ಮೈಕ್ರೋಬಯೋಲಜಿ. ಇವ್ರನ್ನ ಸೂಕ್ಷ್ಮ ಜೀವಕೋಶದ ಜೀವಶಾಸ್ತ್ರದ ಪಿತಾಮಹ ಅಂತ ಕರಿತೀವಿ, ಲೀವನ್ ಹುಕ್ ಅವ್ರನ್ನ. ಸೊ ಇದು ಇಂಪಾರ್ಟೆಂಟ್ ಆಗುತ್ತೆ, ಕ್ವಶನ್ ಎಕ್ಸಾಮ್ ಅಲ್ಲಿ ಕೇಳ್ತಾರೆ. ಸೂಕ್ಷ್ಮ ಜೀವಶಾಸ್ತ್ರದ ಪಿತಾಮಹ ಯಾರು ಅಂತ ಕೇಳಿದಾಗ ಲೀವನ್ ಹುಕ್, ಸರಿನಾ. ಮತ್ತೆ ಏನಪ್ಪ, ಜೀವಕೋಶದ ಪಿತಾಮಹ ಯಾರು? ಜೀವಕೋಶದ ಪಿತಾಮಹ ಯಾರು ಅಂತ ಕೇಳಿದಾಗ ಕೂಡ ನಾವೇನ್ ಮಾಡ್ಬೇಕು, ಲೀವನ್ ಹುಕ್ ಅಂತ ಹೇಳ್ಬೇಕು, ಸರಿನಾ. ಅದೇ ಬಟ್ ಮೊದಲನೇ ಬಾರಿಗೆ ಜೀವಕೋಶ ಕಂಡಿಡಿದವರು ಅಂತ ಹೇಳಿದಾಗ ಮತ್ತೆ ನಾವೇನ್ ಬೇಕಂತೆ, ರಾಬರ್ಟ್ ಹುಕ್. ಎಷ್ಟರಲ್ಲಿ? 65 ಎಷ್ಟರಲ್ಲಿ? 65 ಸರಿ. ಅದರಲ್ಲಿ ಒಂದು ಮರದ ತೊಗಟೆ, ಆಯ್ತಾ. ಸರಿ, ನಾ ಹೇಳಿ ನಿಮ್ಗಾಗಲಿ. ಸೆಲ್ ಅನ್ನೋ ಒಂದು ಪದ ಏನಾಗಿತ್ತಪ್ಪ ಅಂತಂದ್ರೆ ಲ್ಯಾಟಿನ್ ಪದದಿಂದ ಬಂದಿದೆ. ಸೆಲ್ ಅನ್ನೋ ಒಂದು ಪದ ಸೆಲ್ಯುಲಸ್ ಎಂಬ ಲ್ಯಾಟಿನ್ ಪದ, ಸೆಲ್ಯುಲಸ್ ಎಂಬ ಲ್ಯಾಟಿನ್ ಪದದಿಂದ ಏನ್ ಮಾಡಿರುತ್ತಪ್ಪ ಅಂದ್ರೆ ಪಡ್ಕೊಳ್ಳಲಾಗಿದೆ, ಸರಿನಾ. ಅಲ್ಲಿ ಸೆಲ್ಯುಲಸ್ ಅಂತಂದ್ರೆ ಏನು? ಚಿಕ್ಕ ಕೋಣೆ. ನಾ ಹಾಗೆ ಹೇಳಿ ಡಯಾಗ್ರಾಮ್ ರಿಪ್ರೆಸೆಂಟೇಷನ್ ಮಾಡಿ ಅದರಲ್ಲಿ ನಾವೇನ್ ಮಾಡ್ತೀವಿ, ಇದಕ್ಕೆ ಚಿಕ್ಕ ಕೋಣೆ, ಸೆಲ್ ಅಂತಂದ್ರೆ ಚಿಕ್ಕ ಕೋಣೆ ಅಂತ ಹೇಳಿದಾಗ ನಾನು, ಸರಿನಾ. ಹಾಗಿದ್ರೆ ಅತ್ಯಂತ ಚಿಕ್ಕ ಜೀವಕೋಶ, ಭೂಮಿ ಮೇಲೆ ಇರ್ತಕ್ಕಂಥ ಅತ್ಯಂತ ಚಿಕ್ಕ ಜೀವಕೋಶ ಯಾವ್ದಪ್ಪ ಅಂದ್ರೆ ಮೈಕೋಪ್ಲಾಸ್ಮಾ ಅಂತ ಕರಿತೀವಿ, ಸರಿನಾ. ಈ ಮೈಕೋಪ್ಲಾಸ್ಮಾ ಬಗ್ಗೆ ನಾನು ನೆಕ್ಸ್ಟ್ ಕ್ಲಾಸ್ ಪಕ್ಕ ಹೇಳ್ತೀನಿ, ಅದು ತುಂಬಾ ಡೀಪ್ ಆಗಿದೆ, ಹೇಳ್ತೀನಿ ಅಂತ. ಮೈಕೋಪ್ಲಾಸ್ಮಾ ಅತ್ಯಂತ ಚಿಕ್ಕ ಜೀವಕೋಶ, ಭೂಮಿ ಮೇಲೆ ಇರ್ತಕ್ಕಂಥ ಅತ್ಯಂತ ಚಿಕ್ಕ ಜೀವಕೋಶ ಯಾವುದು? ಮೈಕೋಪ್ಲಾಸ್ಮಾ, ಸರಿನಾ. ಹಾಗೆ ಅತ್ಯಂತ ದೊಡ್ಡ ಜೀವಕೋಶ ಯಾವುದು? ಭೂಮಿ ಮೇಲೆ ಇರ್ತಕ್ಕಂಥ ಅತ್ಯಂತ ದೊಡ್ಡ ಜೀವಕೋಶ ಯಾವುದು ಅಂತಂದಾಗ ನಾವು ಏನ್ ಹೇಳ್ಬೇಕತ್ತಪ್ಪ ಅಂದ್ರೆ ಆಸ್ಟ್ರಿಚ್ ಮೊಟ್ಟೆ. ನೀವು ಇಮೇಜ್ ಅಲ್ಲಿ ಅಥವಾ ಒಂದು ಮೊಬೈಲ್ ಅಲ್ಲಿ ನೋಡಿರ್ಬೋದು, ಅದು ಆಸ್ಟ್ರಿಚಿನ ಮೊಟ್ಟೆ ಇಷ್ಟು ದೊಡ್ಡದಾಗಿರುತ್ತೆ, ಹೌದಾ. ಅದು ಏನಾಗಿತ್ತಪ್ಪ ಅಂತಂದ್ರೆ ಆಸ್ಟ್ರಿಚಿನ ಮೊಟ್ಟೆ ಅಸಂಪ್ಷನ್ ತಗೋರಷ್ಟೇ, ಇಷ್ಟು ದೊಡ್ಡದಾಗಿರುತ್ತೆ, ಸರಿನಾ. ಇದೇನಪ್ಪ, ಅದು ಭೂಮಿ ಮೇಲೆ ಇರ್ತಕ್ಕಂಥ ಅತ್ಯಂತ ದೊಡ್ಡ ಜೀವಕೋಶ ಆಗಿದ್ರೆ ಮೈಕ್ರೋಪ್ಲಾಸ್ಮಾ ಅಂದ್ರೆ ಕಣ್ಣಿಗೆ ಕಾಣೋದಿಲ್ಲ, ಅಷ್ಟು ಸಣ್ಣದಿರುತ್ತೆ. ಅದನ್ನ ನಾವೇಂತ ಹೇಳ್ತೀವಿ, ಭೂಮಿ ಮೇಲೆ ಇರ್ತಕ್ಕಂಥ ಅತ್ಯಂತ ಚಿಕ್ಕ ಜೀವಕೋಶ, ಸರಿನಾ. ಹಾಗಿದ್ರೆ ಮಾನವನಲ್ಲಿ ಇರ್ತಕ್ಕಂಥ ಅತ್ಯಂತ ಚಿಕ್ಕ ಜೀವಕೋಶ ಯಾವುದು? ಎಕ್ಸಾಮ್ ಅಲ್ಲಿ ಪಕ್ಕ ಕೇಳ್ತಾರೆ, ಇದನ್ನು ಭಾಳ ಇಂಪಾರ್ಟೆಂಟ್, ಆಯ್ತಾ. ಯಾವುದು? RBC, ರೆಡ್ ಬ್ಲಡ್ ಸೆಲ್, ಕೆಂಪು ರಕ್ತ ಕಣಗಳು ಇರ್ತಾವಲ್ಲ ಅವಕ್ಕ ನಾವು ಏನ್ ಮಾಡ್ತಾವಪ್ಪ ಅಂದ್ರೆ ಮಾನವ ಇರ್ತಕ್ಕಂಥ ಅತ್ಯಂತ ಚಿಕ್ಕ ಜೀವಕೋಶ ಅಂತ ಕರಿತೀವಿ, ಸರಿನಾ. ಇವತ್ತಿನ ಕ್ಲಾಸಲ್ಲಿ ನಾವೇನ್ ಮಾಡಿದ್ವಿಪ್ಪ ಅಂತಂದ್ರ ಜೀವಕೋಶ ಅಂತಂದ್ರೆ ಏನು, ಜೀವಕೋಶದಲ್ಲಿರ್ತಕ್ಕಂತಹ ಮೇನ್ ಪಾಯಿಂಟ್ಸ್ ಆದಂತಹ ರಚನಾತ್ಮಕ ಮತ್ತು ಕ್ರಿಯಾತ್ಮಕ ಅಂದ್ರೆ ಏನರ್ಥ ಮತ್ತು ಅದರ ಅಧ್ಯಯನ ಅಂತ ಕರಿತೀವಿ, ಕಂಡುಹಿಡಿದವರು ಯಾರು ಮತ್ತು ಪಿತಾಮಹ ಯಾರು, ದೆನ್ ಅದಕ್ಕೆ ಏನಂತ ಎಷ್ಟು ವರ್ಷಗಳಿಂದ ಭೂಮಿ ಮೇಲೆ ಕಾಣಿಸ್ಕೊಂತು, ಮತ್ತು ಕೆಲವು ಇಂಪಾರ್ಟೆಂಟ್ ಆದ ಜೀವಕೋಶಗಳ ಬಗ್ಗೆ ತಿಳ್ಕೊಂಡ್ವಿ, ಸರಿನಾ. ಇನ್ನು ನೆಕ್ಸ್ಟ್ ಕ್ಲಾಸಲ್ಲಿ ನಾವೇನ್ ಮಾಡೋಣಪ್ಪ ಅಂತಂದ್ರೆ ಇದರ ಮುಂದಿನ ಭಾಗ ಆದಂತಹ ಏನಪ್ಪ ಶೇಪ್ಗಳು ಮತ್ತು ಅದರಲ್ಲಿರೋ ವಿಧಗಳು ಮತ್ತು ಎಕ್ಸಾಮ್ ಪಾಯಿಂಟಿಗೆ ಬರುವಂಥ ಮೇನ್ ಕ್ವಶನ್ಸ್ ನಾನು ಕಂಪ್ಲೀಟ್ ಕ್ಲಾಸ್ ಮುಗಿದ ಮೇಲೆ ಏನು ಮಾಡ್ತೀನಪ್ಪ ಅಂತಂದ್ರೆ ಕೊಟ್ಕೊಂತ ಹೋಗ್ತೀನಿ. ಇವಾಗ ಕೊಟ್ರೆ ಅದು ಸರಿ ಅನಿಸೋದಿಲ್ಲ. ಸೊ ಇವಾಗ ಕೊಟ್ಟಿರೋದೇನಪ್ಪ ಅಂತಂದ್ರೆ ಇಷ್ಟರಲ್ಲೇ ಎಕ್ಸಾಮ್ ತುಂಬ ಬರ್ತವೆ. ಯಾವ್ಯಾವುದು? ಈ ಸೆಲ್ ಅನ್ನೋ ಪದ ಯಾವ್ದ್ರಿಂದ ಬಂದಿದೆ? ಲ್ಯಾಟಿನ್ನ ಸೆಲ್ಲಸ್, ಇದು ಇಂಪಾರ್ಟೆಂಟ್ ಆಗುತ್ತೆ. ಮತ್ತೆ ಮೂಲ ಘಟಕ, ಜೀವಿಯ ಮೂಲ ಘಟಕ ಯಾವುದಂತ ಕೇಳ್ಬೋದು, ಯಾವುದಾಗುತ್ತೆ? ಜೀವಕೋಶ, ಹೌದಾ. ನೆಕ್ಸ್ಟ್ ಜೀವಿಯ ರಚನಾತ್ಮಕ ಮತ್ತು ಕ್ರಿಯಾತ್ಮಕ ಘಟಕ ಯಾವುದಂತ ಕೇಳ್ಬೋದು? ಜೀವಕೋಶ. ನೆಕ್ಸ್ಟ್
ಕಂಡುಹಿಡಿದವರು ಯಾರು? ರಾಬರ್ಟ್ ಹುಕ್. ಇದು ಜೀವಕೋಶದ ಅಧ್ಯಯನಕ್ಕೆ ಅಂತ ಕರಿತೀವಿ ನಾವು ಏನು ಸೈಟೋಲಜಿ. ದೆನ್ ಪಿತಾಮಹ ಯಾರು? ಲಿವನ್ ಹುಕ್. ಈ ತರ ಕೇಳ್ಬೋದು. ಮತ್ತೆ ಮಾನವನ ಅತಿ ಚಿಕ್ಕ ಜೀವಕೋಶ ಯಾವುದು? RBC. ಸರಿನಾ? ಈ ತರದ ಒಂದು ಕ್ವಶನ್ಗಳನ್ನ ಇವಾಗ ನಾನು ಹೇಳಿರೋ ಟಾಪಿಕ್ ಇಂದ ಕೇಳ್ಬೋದು. ಸೊ ನೆಕ್ಸ್ಟ್ ದಿನಗಳಿಂದ ಇನ್ಮೇಲೆ ದಿನ ಒಂದೊಂದು ವಿಡಿಯೋಗಳನ್ನ ನಾನು ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಆದಷ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಏನು ಫೀಸ್ ಕೊಡೋದಿಲ್ಲ, ಜಸ್ಟ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು, ವಾಚ್ ಮಾಡೋದಷ್ಟೇ. ಅರ್ಥ ಆಗಿದ್ರೆ ಕಮೆಂಟ್ ಮಾಡಿ. ಏನಾದರೂ ಮಿಸ್ಟೇಕ್ಸ್ ಇದ್ರೂ ಕೂಡ ಕಮೆಂಟ್ ಮಾಡಿ, ನಾನು ಅದನ್ನ ತಿದ್ದಿ ಹೇಳ್ತೀನಿ. ಮತ್ತು ಇನ್ನೂ ಯಾವುದಾದ್ರೂ ಡೀಟೇಲ್ಸ್ ಬೇಕಾಗಿದ್ದರೆ ನೀವು ಕಮೆಂಟ್ ಮಾಡಿ ಹೇಳ್ಬೋದು. ನಾನು ಆದಷ್ಟು ಸರಿ ಮಾಡ್ಕೊಳ್ಳಿಕ್ಕೆ ಮತ್ತು ಪಾಠನ ಇನ್ನೂ ಎಫೆಕ್ಟಿವ್ ಆಗಿ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು.